ನೋಡಿರಿ ಸಮೋಸನ ನಾವು ಹೆಂಗೆ ಮಾಡಾಕತ್ತೀವಿ ಅಂಥೇಳಿ. ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಸಮೋಸ ರೀ. ನಾವು ಯಾವ ಥರ ಮಾಡೇವಿಲ್ಲ ಸಮೋಸನ, ನೀವು ಈ ಥರ ಮಾಡ್ಕೋಬೇಕಂದ್ರೆ ನಮ್ಮ ವಿಡಿಯೋನ ನೋಡಿರಿ. ಯಾವ ಥರ ಸಮೋಸ ಮಾಡ್ಕೋಬೇಕಂಥೇಳಿ ನಿಮಗೂ ತಿಳಿತೈತಿ. ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಮಾಡುವಂಥ ಸಮೋಸ ರೀ ನೋಡಿರಿ. ನಮ್ಮ ವಿಡಿಯೋನ ಕೊನೆವರೆಗೂ ತಪ್ಪದಂಗೆ ನೋಡಿರಿ. ನಾವು ಸಮೋಸ ಹೆಂಗೆ ಮಾಡ್ಕೊಂಡಿವಿ ಅನ್ನೋದು ನಿಮಗೂ ಗೊತ್ತಾಗತ್ತೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಿಮ್ಗೆ ಸಮೋಸ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿರಿ. ಈ ಕಪ್ಪಿಲ್ಲ 2 ಕಪ್ಪು ನಾನು ಗೋಧಿ ಹಿಟ್ಟು ತೊಗೊತೀನಿ. ಎರಡು ಕಪ್ಪು ಗೋಧಿ ಹಿಟ್ಟು, 1/4 ಕಪ್ನಷ್ಟು ರವೆ ತೊಗೊಂಡಿದ್ದೆ, ಸಣ್ಣ ರವೆ. ನೀವು ಬೇಕಂದ್ರೆ ದೊಡ್ಡ ರವೆನ ಹಾಕ್ಕೋಬೋದು. ಈಗ ಇದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಸಕ್ಕರೆ ಹಾಕ್ಕೊಂಡೀನಿ. ಸ್ವಲ್ಪ ಜೀರದನ್ನ ಓಂಕಾಳು ಹಾಕ್ಕೊಂಡೇನಿ ರೀ, ಅಜ್ವಾನ ಅಂತೀವಿ ನಾವು ಇದಕ್ಕೆ. ಈಗ ಚೆಂದಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ನಾದ್ಕೊಳ್ಳೋಣ ರೀ. ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೊರಿ. ಸ್ವಲ್ಪ ಇದು ಗಟ್ಟಿನೇ ಇರಲಿ ರೀ ಹಿಟ್ಟು ನಾದ್ಕೊಂಡಿದ್ದು. ನೋಡ್ರಿ, ಈ ಹದಕ್ಕೆ ನಾದ್ಕೊಂಡಿಲ್ಲ ನಾನು, ನೋಡ್ಬೋದು. ಇಷ್ಟು ಗಟ್ಟಿಗೆ ನಾದ್ಕೊರಿ ನೀವು, ಯಾಕಂದ್ರೆ ರವೆ ಹಾಕಿರ್ತೀವಲ್ಲ ಅದೆಲ್ಲ ನೆನ್ಕೊಲಿ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ್ರಿ ಮ್ಯಾಗ. ಇದ್ರ ಮ್ಯಾಗ ಒಂದೇನಾರು ಮುಚ್ಚಿಟ್ಟು ಒಂದು ಅರ್ಧ ಗಂಟೆ ನೆನಿಲಿದೆ ಹಿಟ್ಟು. ರವೆ ಹಾಕಿರ್ತೀವಲ್ಲ ಪೂರ್ತಿ ನೆನ್ಕೊಲಿದು. ಇದು ನೆನೆ ಅಷ್ಟೊತ್ತಿಗೆ ನಾವು ಇದಕ್ಕೆ ಸಮೋಸ ಮಾಡೋಕ್ಕೆ ನಾವು ಮಸಾಲ ಮಾಡ್ಕೊಳ್ಳೋಣ್ರಿ. ನೋಡಿರಿ, ನಾನು ಮಸಾಲ ಮಾಡ್ಕೊಳಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಇಟ್ಕೊಂಡೀನಿ, ಸ್ವಲ್ಪ ಕರಿಬೇವು, ಕೊತ್ತಂಬರಿ, ಒಂದು ದೊಡ್ಡ ಕ್ಯಾರೆಟ್ನ ಹಿಂಗೆ ಹೆರ್ಜಿಟ್ಕೊಂಡೀನಿ, ಒಂದು ಆಲೂಗಡ್ಡೆ ಹೆರ್ಜಿಟ್ಕೊಂಡೀನಿ, ಒಂದು ದೊಡ್ಡ ಉಳ್ಳಾಗಡ್ಡಿನ ಈ ಸೈಜು ಉದ್ದಾಗೆ ಕಟ್ ಮಾಡಿಟ್ಟೇನ್ರಿ. ಹಿಂಗೆ ಒಂದು ಸಣ್ಣದೊಂದು ಟೊಮೆಟೊ ಹೆಚ್ಕೊಂಡೀನಿ, ಒಂದು ಅರ್ಧ ನಿಂಬೆಹಣ್ಣು ಇಟ್ಕೊಂಡೀನಿ. ನಿಂಬೆಹಣ್ಣು ಆಪ್ಷನ್, ನೀವು ಟೊಮೆಟೊ ಹಾಕಿರ್ತೀರಲ್ಲ, ಬೇಕಂದ್ರೆ ಹಾಕ್ರಿ, ಬೇಡಂದ್ರೆ ಇಲ್ಲ. ಈಗ ನೋಡಿರಿ, ಸ್ವಲ್ಪ ಅಜ್ವಾನ ಕಾಳು ಇಟ್ಕೊಂಡೀನಿ, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಅರ್ಶಿಣ ಪುಡಿ, ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ನೋಡಿಕೊಂಡು ಹಾಕ್ಕೊಳ್ಳೋದ್ರಿ. ಒಗ್ಗರಣೆಗೆ ಎಣ್ಣೆ ರೀ, ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಜೀರಿಗೆ. ಈಗ ನಾವು ಮಸಾಲ ರೆಡಿ ಮಾಡ್ಕೊಳ್ಳೋಣ್ರಿ. ಅಲ್ಲಿ ಮಟ್ಟ ಅಂದ್ರೆ ಅದು ಹಿಟ್ಟು ನೆನಿತೈತಿ. ನೋಡಿರಿ, ನಾನು ಈ ಪಾತ್ರೆ ಇಟ್ಕೊಂಡೋಗಿ ಮಸಾಲ ಹಾಕೋಬೇಕು. ಈಗ ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ ರೀ. ಈಗ ಎಣ್ಣೆ ಕಾದ್ರಿ, ಸಾಸಿವೆ ಜೀರಿಗೆ ಹಾಕ್ಕೊತೀನಿ. ಈಗ ನೋಡಿರಿ, ನಾವು ಶುಂಠಿ ಬೆಳ್ಳುಳ್ಳಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಬೇಕು. ಸ್ವಲ್ಪ ಕರಿಬೇವು ಹಾಕ್ಬೇಕು. ಈಗ ಉಳ್ಳಾಗಡ್ಡಿ ಕಲರ್ ತಯಾರಿಸ್ತಾರೆ. ಉರಿ ಸ್ವಲ್ಪ ಮೀಡಿಯಮ್ ಇರಲಿ, ತೀರ ಜೋರು ಬೇಡ, ತೀರ ಸಣ್ಣಗೂ ಬೇಡ. ಒಂದು 2 ನಿಮಿಷ ಹಿಂಗೆ ತಯಾರಿಸ್ತಾರೆ. ಈಗ ನಾನು ಕ್ಯಾರೆಟ್ ಹಾಕ್ಕೊಂಡು ಚೆಂದಾಗೆ ಎಲ್ಲ ಮಿಕ್ಸ್ ಮಾಡ್ಕೊಂಡು, ಈ ತರಕಾರಿ ಹಾಕಿ ನಾವು ಸಮೋಸ ಮಾಡಿದ್ರೆ ಭಾಳ ಅಂದ್ರೆ ಭಾಳ ರುಚಿ ಬರ್ತದೆ. ಮಕ್ಕಳಿಗೂ ಇಷ್ಟಪಟ್ಟು ತಿಂತಾರೆ ಮಕ್ಕಳನ್ನ. ಈಗ ಹೊರಗೆ ರೋಡ್ನ್ಯಾಗ ತಂದು ತಿನ್ನಿಸ್ತೇವಲ್ಲ ಮಕ್ಕಳಿಗೆ, ಅವ್ರು ಯಾವ ಎಣ್ಣೆಗೆ ಕರೆದಿರ್ತಾರಲ್ಲ, ನಮ್ಗೆ ಗೊತ್ತಿರೋದಿಲ್ಲ. ಹಿಂಗೆ ಮಾಡಿಕೊಟ್ರೆ ಮನ್ಯಾಗ ಮಕ್ಕಳು ತರಕಾರಿನೂ ತಿನ್ನಂಗೆ ಆಗ್ತೈತಿ, ಮತ್ತು ಅವ್ರಿಗೆ ಸಮೋಸ ಮಾಡಿದ್ರೆ ಅನ್ನೋಂಗೆ ಆಗ್ತೈತಿ. ಈಗ ನೋಡಿದ್ರೆ ಟೊಮೆಟೊ ಹಾಕ್ತೀವಿ.
ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳತ್ರಿ, ಅಂದ್ರೆ ಟಮಾಟಿ ಉಳ್ಳಾಗಡ್ಡಿ ಎಲ್ಲ ಚೆಂದಾಗ ಬೇಯ್ತಾವ. ಪೂರಿ ಸ್ವಲ್ಪ ಮೀಡಿಯಮ್ ಇರ್ಬೋದು, ತೀರ ಜೋರು ಬೇಡ. ಈಗ ಆಲೂಗಡ್ಡೆನ ಹಾಕ್ಕೊಳ್ಬೇಕು. ಆಲೂಗಡ್ಡೆ ನೋಡಿ ನಾನು ಇದನ್ನು ಹೆರ್ಕಿಟ್ಕೊಂಡು ಬಾಳ್ತೈತಲ್ಲ, ಸ್ವಲ್ಪ ಕೆಂಪಾಗಿತ್ತು. ಈಗ ಚೆಂದಾಗ ಮಿಕ್ಸ್ ಮಾಡ್ಕೊಂಡು ನಾವು ಆಲೂಗಡ್ಡೆನ ಮೊದಲು ಹಾಕಿಟ್ಟಿದ್ರೆ ಅದು ತಳ ಹಿಡ್ಕೊಂತೈತ್ರಿ ಆಲೂಗಡ್ಡೆ, ಅದಕ್ಕೆ ನಾನು ಲಾಸ್ಟಿಗೆ ಹಾಕ್ಕೊಂಡಿನಿ. ಈ ಥರ ಚೆಂದಾಗ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಎಣ್ಣೆ ಏನು ಜಾಸ್ತಿ ಹಾಕ್ಕೊಳ್ಬೇಡ್ರಿ, ಯಾಕಂದರೆ ನಾವು ಎಣ್ಣೆಗೆ ಕರಿತೀವಿ. ಹಿಂಗೆ ಒಂದು ಕೈ ಹಚ್ಕೊಂಡು 2 ನಿಮಿಷ ಫ್ರೈ ಮಾಡ್ಕೊಂಡು ನೋಡಿರಿ. ಈಗ ಇದು ಫ್ರೈ ಆಗೈತಿ. ನಾವು ಇದಕ್ಕೆ ಅರ್ಶಿನ ಪುಡಿ, ಗರಂ ಮಸಾಲ ಮತ್ತು ಧನಿಯಾ ಪುಡಿ, ಅಜ್ವಾನ ಇಟ್ಕೊಂಡಿದ್ದೆಲ್ಲ ಎಲ್ಲನೂ ಸೇರಿಸ್ಕೊಂಡ್ಬಿಡ್ತೈತೆ. ಈಗ ಚೆಂದಾಗಿ ಕೈ ಆಡಿಸ್ಬೇಕು. ಆ ಘಮ ಘಮ ಅಂತ ವಾಸನೆ ಬರಾಕತ್ತೈತಿ. ಒಂದ್ಸಲ ನೀವು ಮಾಡಿ, ನೀವು ಟ್ರೈ ಮಾಡಿ ನೋಡಿರಿ ಹೆಂಗೆ ಬರ್ತಾರೆ. ಈಗ ಸ್ವಲ್ಪ ನಿಂಬೆಹಣ್ಣು ಹಾಕೊಂತೀನಿ ಇದಕ್ಕೆ. ನಿಮ್ಗೆ ನೋಡಿ ಹುಳಿಗೆ ನೋಡ್ಕೊಂಡು ಹಾಕೊಳ್ಳಿ. ಈಗ ಮಸಾಲ ರೆಡಿ ಆದ್ರಿ. ಚೆನ್ನಾಗಿ ನಿಂಬೆಹಣ್ಣು ಹಾಕಿರ್ತೇವಲ್ಲ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಿ. ಈಗ ಸ್ವಲ್ಪ ಕೊತ್ತಂಬರಿನ ಹಾಕೊಂಡ್ಬಿಡ್ತೇನೆ. ಈಗ ಗ್ಯಾಸ್ ಆಫ್ ಮಾಡಿಬಿಡೋಣ. ಇದು ಸ್ವಲ್ಪ ತಣ್ಣಗಾಗಲಿ. ಇದು ತಣ್ಣಗಾಗ್ಬಿಟ್ಟ ನಾವು ಸಮೋಸಕ್ಕೆ ಹಿಟ್ಟು ಇಟ್ಟಿಸ್ಕೊಳ್ಳೋಣ. ಈಗ ಹಿಟ್ಟು ನೆಂದದ್ರಿ, ಇನ್ನೊಂದು ಸ್ವಲ್ಪ ಹಿಂಗೆ ಮಿದ್ಕೊಳ್ಳೋಣ. ಅರ್ಧ ಗಂಟೆ ಆಗೈತಿ. ಈಗ ಹಿಟ್ಟು ನೆಂದದ್ರಿ. ಈಗ ನೋಡ್ರಿ, ಈ ಸೈಜಿನ ಉಳ್ಳಿ ಹರ್ಕೊಳ್ಳೋಣ್ರಿ. ನಿಮ್ಗೆ ಯಾವ ಸೈಜಿನ ಬೇಕಲ್ಲ ಆ ಸೈಜಿನ ಮಾಡ್ಕೊರಿ. ನನಗೆ ಇಷ್ಟ ಸೈಜ್ ಸಾಕು. ದೊಡ್ಡ ಬೇಕಂದ್ರೆ ದೊಡ್ಡ ಮಾಡ್ಕೊರಿ, ಸಣ್ಣ ಬೇಕಂದ್ರೆ ಸಣ್ಣ ಮಾಡ್ಕೊರಿ. ನೋಡಿರಿ, ಈ ಥರ ಉಳ್ಳಿ ಮಾಡಿಕೊಂಡು ಇವನ್ನೆಲ್ಲ ಎತ್ತಿಟ್ಕೊಳ್ಳೋಣ್ರಿ. ನೀವು ಹಿಟ್ಟು ಹಚ್ಚಾದ್ರೂ ಲಟ್ಟಿಸ್ಕೋಬೋದು, ಎಣ್ಣೆ ಹಚ್ಚಾದ್ರೂ ಲಟ್ಟಿಸ್ಕೋಬೋದು. ನಾನು ಹಿಟ್ಟು ಹಚ್ಚಿ ಲಟ್ಟಿಸ್ಕೊತೀನಿ. ನಿಮ್ಗೆ ಯಾವ ಸೈಜ್ ಬೇಕಲ್ಲ ಆ ಸೈಜಿನ ಲಟ್ಟಿಸ್ಕೊರಿ. ನೋಡಿರಿ, ನಾನು ಈ ಸೈಜಿನ ಲಟ್ಟಿಸ್ಕೊತೇನೆ ರೀ. ಎಲ್ಲನ ಈ ಸೈಜಿನ ಲಟ್ಟಿಸ್ಕೊತೇನೆ ರೀ. ಇಷ್ಟು ದಪ್ಪಗೆ ಇರಲಿ ರೀ, ತೀರ ತೆಳ್ಳಗೂ ಬೇಡ, ತೀರ ದಪ್ಪಗೂ ಬೇಡ. ನೋಡಿರಿ, ನಾನು ಈ ಸೈಜ್ ಲಟ್ಟಿಸ್ಕೊಂಡೀನಿ ಎಲ್ಲ ಎಲೆನ. ನೋಡ್ಬೋದು ನೀವು. ಈಗ ಇವನ್ನ ನಡುವು ಮಧ್ಯ ಕಟ್ ಮಾಡೋಣ ರೀ. ನೋಡಿರಿ, ಈ ಥರ ಕಟ್ ಮಾಡಿಕೊಂಡು ಎಲ್ಲ ಪೀಸನ್ನು ಕುಲ್ಲ ಮಾಡ್ಕೊಳ್ಳೋಣ. ನೋಡಿರಿ, ಈ ಥರ ಅಂದ್ರೆ ನಮಗೆ ಸಮೋಸ ಸೇಪ್ ಒಳಗೆ ಮಾಡೋಕ್ಕೆ ಅನುಕೂಲ ಆಕತ್ರಿ. ಈಗ ನೋಡಿರಿ, ಒಂದು ಎಲೆಗೆ 2 ಅಕ್ಕವ್ರಿ ಸಮೋಸ. ಈಗ ನೋಡಿರಿ, ಇದಕ್ಕೆ ಸ್ವಲ್ಪ ಮಸಾಲಾನ ಹಿಂಗೆ ಒಳಗೆ ಹಾಕ್ಕೊಳ್ಳೋಣ ರೀ. ಸ್ವಲ್ಪ ನೀರು ಇಟ್ಕೊರಿ. ನೀರನ್ನ ಈ ಸೈಡ್ ಹಿಂಗೆ ಹಚ್ಕೊರಿ. ನಿಧಾನಿಗೆ ಹಿಂಗೆ ಒತ್ತಿ ಕ್ಲೋಸ್ ಮಾಡ್ಕೊರಿ. ಬಾಯಿ ಬಿಡಲಾರ್ದಂಗೆ ಸ್ವಲ್ಪ ಒತ್ತಿರಿ ಹಿಂಗೆ. ನೋಡಿರಿ, ನಾನು ಎಲ್ಲನೂ ಈ ಶೇಪ್ ಒಳಗೆ ಮಾಡ್ಕೊತೀನಿ. ಎಲ್ಲನೂ ನಾನು ನಿಮ್ಗೆ ಈ ಥರ ಕ್ಲೋಸ್ ಮಾಡಿದ್ದೀನಿ ತೋರ್ಸಾಕತ್ತರ. ವಿಡಿಯೋ ಭಾಳ ದೊಡ್ಡದಾಕೈತಿ, ನಿಮಗೂ ನೋಡೋಕೆ ಬೇಜಾರಾಕತ್ರಿ.
2 ಅಷ್ಟೇ ಮಾಡಿ ತೋರಿಸ್ತೇನೆ, ಉಳ್ಕಿದ್ದೆಲ್ಲ ಮಾಡಿ ಒಮ್ಮೆಗೆ ತೋರಿಸ್ತೇನೆ ರೀ. ಈ ಥರ ನಿಧಾನಿಗೆ ಹಿಂಗೆ ಒತ್ತಿ ಒತ್ತಿ ಕ್ಲೋಸ್ ಮಾಡ್ಕೊಬೇಕ್ರಿ. ಇಲ್ಲ ಸ್ವಲ್ಪ ಹಾಕ್ರಿ, ಇಲ್ಲಾಂದ್ರೆ ಎಲ್ಲನೂ ಕ್ಲೋಸ್ ಆಗುವಂಗೆ ಒತ್ತಿರಿ. ಹೊರಗೆ ಬಂತಂದ್ರೆ ಕರಿ ಹೊತ್ತಿನಾಗ ಬಾಯಿ ಬಿಟ್ಬಿಡ್ತದೆ ರೀ. ಈ ಥರ ಕ್ಲೋಸ್ ಮಾಡ್ಕೊಬೇಕ್ರಿ ನೋಡಿರಿ. ಈಗ ನೋಡಿರಿ, ನಾನು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ ಒಲೆ ಮ್ಯಾಗ. ಒಂದೊಂದು ಸಮೋಸನ ಬಿಟ್ಕೊಂತೀನಿ ನೋಡಿರಿ. ನಿಧಾನಾಗೆ ಒಂದೊಂದು ಹಾಕೋದು. ಮಕ್ಕಳು ಭಾಳ ಇಷ್ಟಪಟ್ಟು ತಿಂತಾರೆ. ಸಮೋಸ ಅಂದ್ರೆ ತಿಂತಾರೆ, ಅದ್ರಾಗ ತರಕಾರಿ ತಿನ್ನಂದ್ರೆ ತಿನ್ನಂಗಿಲ್ಲ. ಅದಕ್ಕೆ ಈ ಥರ ಮಾಡಿ ಕೊಟ್ಬಿಟ್ರೆ ಅವ್ರಿಗೆ ಸಮೋಸನೂ ಆಕೈತಿ ಮತ್ತು ತರಕಾರಿನೂ ತಿನ್ನಿಸ್ದಂಗೆ ನಾವು. ಭಾಳ ಟೇಸ್ಟಾಗಿರ್ತಾವ್ರಿ ಇವು. ನಿಧಾನಿಗೆ ಹೊಳಿಸ್ಕೊಳ್ಳೋದು. ಒಂಚೂರು ಬ್ರೌನ್ ಕಲರ್ ಬಂದು ಅಂದ್ರೆ ತಕ್ಕೊಂಬಿಡೋಣ ರೀ. ಇನ್ನೊಂದು ಸ್ವಲ್ಪ ಕೆಂಪಗಾಗಲಿಕ್ಕೆ ನಾವು ಹೊರಗಡೆ ಹೆಂಗೆ ನಾವು ತರ್ತೇವಲ್ಲ ಅದೇ ಥರನ ಬರ್ತವೆ ಸಮೋಸ. ನೋಡಿರಿ ಕಲರ್ ಎಷ್ಟು ಚಲೋ ಬಂದಾವ ನೋಡಿರಿ. ಈಗ ತಗೊಂಡ್ಬಿಡೋಣ್ರಿ, ನಿಧಾನಿಗೆ ತಗೊಳ್ಳೋಣ್ರಿ. ಯಾಕಂದ್ರೆ ಸ್ವಲ್ಪ ದೊಡ್ಡದು ಇರ್ತಾವಲ್ಲ, ಹೊಳ್ಳಿ ಇದ್ದಂದ್ರೆ ಎಣ್ಣೆ ಸಿಡಿ ಚಲಿಸಿರ್ತೈತಿ. ನಾನು ಇವನು ಸ್ವಲ್ಪ ಹಾಕ್ಕೊಂಡ್ಬಿಡ್ತೀನಿ. ಈಗ ಇನ್ನು ನಿಧಾನಿಗೆ ಹೊಳಸ್ಕೊಳ್ಳೋಣ್ರಿ. ನೋಡಿರಿ ಕಲರ್ನು ಭಾಳ ಚಂದ ಬರ್ತಾವೆ. ನೋಡಿರಿ ಈಗ ಇವು ರೆಡಿ ಆಗ್ಯಾವು. ಇವನ್ನ ಒಂದು ಪ್ಲೇಟಿಗೆ ತಗೊಂಡ್ಬಿಡೋದು. ನಿಧಾನಿಗೆ ತಗೊಂಡು ನೋಡಿರಿ ಎಷ್ಟು ಮಸ್ತ್ ಬಂದವು ಸಮೋಸ. ಮಕ್ಕಳಂತೂ ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ತಿಂತಾರೆ. ನೋಡಿರಿ ಕಲರ್ನೂ ಅಷ್ಟು ಮಸ್ತ್ ಬಂದವ್ರಿ. ನೋಡ್ಬೋದ್ರಿ ನೀವು. ಹೊಸ್ದಾಗಿ ಯಾರು ನಮ್ಮ ಚಾನಲ್ ನೋಡೋಕಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ನೋಡಿರಿ ಎಷ್ಟು ಮಸ್ತ್ ಬಂದವ ನೋಡಿರಿ, ಕ್ರಿಸ್ಪಿ ಆಗ್ಯಾವ್ರಿ. ನಾವು ಈ ರೆಸಿಪಿ ಮಾಡಿದ್ದು ನಿಮ್ಗೇನಾರ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಕೊಡಿರಿ. ಹೊಸ್ದಾಗಿ ಯಾರು ನೋಡೋಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.